ಆಕ್ಷೇಪ: ದೇಹಕ್ಕೂ ನಮಗೂ ಯಾವ ಸಂಬಂಧವೂ ಇಲ್ಲವೆಂದು ಹೇಳುವುದು ಸರಿಯಾಗಿ ತೋರುವುದಿಲ್ಲ. ಏಕೆಂದರೆ ದೇಹಕ್ಕೂ ನಮಗೂ ಸ್ವಸ್ವಾಮಿ ಭಾವ ಸಂಬಂಧವಿರುತ್ತದೆ. ದೇಹವು ನಮ್ಮದು, ನಾವು ಅದಕ್ಕೆ ಒಡೆಯರು. ನಾವು ದೇಹಾದಿಗಳಿಂದ ಕರ್ಮಗಳನ್ನು ಮಾಡಿ ಅವುಗಳ ಫಲವನ್ನು ಭೋಗಿಸುತ್ತೇವೆ. ಹಿಂದೆ ಮಾಡಿದ ರಾಶಿ ಹಾಕಿದ ಕರ್ಮದ ಫಲವನ್ನು ಭೋಗಿಸುವುದಕ್ಕೆಂದೇ ಈ ದೇಹವು ನಮಗೆ ಬಂದಿರುತ್ತದೆ. ಮುಂದೆಯೂ ಈ ರೀತಿ ಬರಬಹುದಾಗಿದೆಯಲ್ಲವೇ? ಸಮಾಧಾನ: ನಮಗೆ ಶರೀರ, ಇಂದ್ರಿಯ, ಮನಸ್ಸು ಮುಂತಾದ ಸಾಧನಗಳಿವೆ ಎಂಬುದೂ ಇವುಗಳನ್ನು ನಾವು ಉಪಯೋಗಿಸಿಕೊಂಡು ಕರ್ಮವನ್ನು ಮಾಡಿ ಪುಣ್ಯ ಪಾಪಗಳನ್ನು ಪಡೆಯುತ್ತೇವೆಂಬುದು, ಅವುಗಳಿಂದ ಮತ್ತೆ ದೇಹ ಉಂಟಾಗುವುದೆಂಬುದು ವ್ಯಾವಹಾರಿಕ ದೃಷ್ಟಿಯಿಂದ ನಿಜವೇ. ಆದರೆ ಈಗ ನಾವು ಅವಲಂಬಿಸಿರುವುದು ಪರಮಾರ್ಥ ದೃಷ್ಟಿ. ಆ ದೃಷ್ಟಿಯಿಂದ ನೋಡಿದರೆ ಜಗತ್ತಿನಂತೆ ಅದರಲ್ಲಿರುವ ದೇಹವೂ ಮಾಯಿಕವಾಗಿರುತ್ತದೆ. ತನಿನಿದ್ರೆಯೇ ಮುಂತಾದ ಅವಸ್ಥೆಗಳಲ್ಲಿ ದೇಹವಾಗಲಿ ಅದರ ಸಂಬಂಧವಾಗಲಿ ನಮಗೆ ಇರುವುದಿಲ್ಲವಾದ್ದರಿಂದ ದೇಹ ಸಂಬಂಧವು ನಮಗೆ ಸ್ವಾಭಾವಿಕವೆಂದು ಹೇಳಲಾಗುವುದಿಲ್ಲ. ಇದೇ ದೃಷ್ಟಿಯಿಂದ ನೋಡಿದರೆ ನಮಗೆ ಕರ್ತೃತ್ವವೂ ಇಲ್ಲ. ಏಕೆಂದರೆ ಅಹಂಕಾರದಿಂದೊಡಗೂಡಿರುವಾಗ ಮಾತ್ರ ನಾನು ಇದನ್ನು ಮಾಡುತ್ತೇನೆ ಎಂಬ ಅರಿವುಂಟಾಗುವುದು. ವಿಷಯದಲ್ಲಿ ಆಶೆ, ಅದಕ್ಕಾಗಿ ಸಂಕಲ್ಪ, ನಿಶ್ಚಯ, ಕರ್ಮ ಮುಂತಾದವುಗಳು ಈ ಅಹಂಕಾರವನ್ನಾಶ್ರಯಿಸಿರುವವೇ ಹೊರತು ಬರಿಯ ನಮ್ಮ ಸ್ವರೂಪಕ್ಕೆ ಸೇರಿರುವುದಿಲ್ಲ. ಗಾಢ ನಿದ್ರೆಯೇ ಮುಂತಾದ ಅವಸ್ಥೆಗಳಲ್ಲಿ ನಮಗೆ ಅಹಂಕಾರದ ಸಂಬಂಧವಿಲ್ಲದ್ದರಿಂದ ಕರ್ತೃತ್ವವೂ ಇರುವುದಿಲ್ಲವೆನ್ನುವುದು ಅನುಭವ ಸಿದ್ಧವಾಗಿರುತ್ತದೆ. ಆಕ್ಷೇಪ: ಹಾಗಾದರೆ ನಾವು ಮಾಡುವ ಕೆಲಸಕ್ಕೆ ನಾವು ಹೊಣೆ ಅಲ್ಲವೆಂದಾಗುವುದು. ಅಥವಾ ಕರ್ಮವನ್ನು ಮಾಡುವುದು, ಪಾಪ ಪುಣ್ಯಗಳನ್ನು ಸಂಪಾದಿಸುವುದು, ಅವುಗಳ ಫಲವನ್ನು ಅನುಭವಿಸುವುದು ಯಾವುದೂ ಇಲ್ಲವೆಂದಾಗುವುದು. ಆಗ ಇದನ್ನು ಮಾಡಬೇಕು, ಇದನ್ನು ಮಾಡಬಾರದು ಎಂದು ಹೇಳುವ ಶಾಸ್ತ್ರವೂ ಅಪ್ರಮಾಣವಾಗುವುದು. ಇಷ್ಟೇ ಏಕೆ, ವೇದಾಂತ ಶಾಸ್ತ್ರದಿಂದ ಬರಬೇಕಾದ ಮುಕ್ತಿಯಾಗಲಿ ಆ ಮುಕ್ತಿಯಿಂದ ಹೋಗಬೇಕಾದ ಬಂಧವಾಗಲಿ ಯಾವುದೊಂದು ಇಲ್ಲವೆಂದೇ ಆಗುವುದು. ಇದೆಲ್ಲ ನಿಮಗೆ ಇಷ್ಟವೇ? ಸಮಾಧಾನ: ಈ ಆಕ್ಷೇಪಣೆಯು ವ್ಯವಹಾರ ಪರಮಾರ್ಥ ಎಂಬ ವಿಂಗಡವನ್ನು ಮಾಡಿಕೊಳ್ಳದ್ದರಿಂದ ಹುಟ್ಟಿರುತ್ತದೆ. ವ್ಯವಹಾರ ದೃಷ್ಟಿಯಲ್ಲಿ ನಮಗೆ ಅಹಂಕಾರ ಸಂಬಂಧವಿರುವುದರಿಂದ ಅಹಂಕಾರದಲ್ಲಿರುವ ಕರ್ತೃತ್ವ ಭೋಕ್ತೃತ್ವಾದಿಗಳು ನಮ್ಮಲ್ಲಿ ತೋರಿಕೊಳ್ಳುತ್ತಿರುವುವು. ಆ ದೃಷ್ಟಿಯಿಂದ ನೋಡಿದರೆ ಧರ್ಮಾಧರ್ಮಾದಿಗಳು ಇಲ್ಲವೆಂದು ಹೇಳುವುದಕ್ಕೆ ಆಗುವುದೇ ಇಲ್ಲ. ಶಾಸ್ತ್ರದಲ್ಲಿ ಈ ದೃಷ್ಟಿಯನ್ನು ಇಟ್ಟುಕೊಂಡೇ ವಿಧಿ ನಿಷೇಧಗಳನ್ನು ಏರ್ಪಡಿಸಿರುತ್ತದೆ. ಆ ದೃಷ್ಟಿಯಿಂದ ಪುಣ್ಯ ಪಾಪ, ಸ್ವರ್ಗ ನರಕ ಯಾವುದೊಂದೂ ಸುಳ್ಳಲ್ಲ. ಆದರೆ ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ನಮಗೆ ಅಹಂಕಾರ ಸಂಬಂಧವೂ ಇರುವುದೇ ಇಲ್ಲ. ನಮ್ಮಲ್ಲಿ ಸ್ವತಃ ಯಾವ ಕರ್ತೃತ್ವವೂ ಇರುವುದಿಲ್ಲ. ಕೊಡಲಿಯಿಂದ ಮರವನ್ನು ಕಡಿಯುವಾಗ ಕೊಡಲಿಯು ಇದ್ದ ಬಳಿ ಇರದೆ ಮೇಲಕ್ಕೂ ಕೆಳಕ್ಕೂ ಓಡಾಡುತ್ತಿರುವುದು. ಅದರಂತೆ ಕಡಿಯುವವನ ಕೈಯೂ ಮಾರ್ಪಾಡಾಗುತ್ತಿರುವುದು. ಆದರೆ ಅಹಂಕಾರವನ್ನು ನಾವು ಕೊಡಲಿಯ ಹಾಗೆ ಕರ್ತೃತ್ವಪೂರ್ವಕವಾಗಿ ಉಪಯೋಗಿಸುವೆವೆಂದು ಹೇಳುವುದಕ್ಕೆ ಆಗುವುದಿಲ್ಲ. ಏಕೆಂದರೆ ಕೆಲಸ ಮಾಡುವಾಗ ಅಹಂಕಾರದಲ್ಲಿ ವಿಕಾರಗಳಾಗುವವಾದರೂ ನಮ್ಮ ಸ್ವರೂಪದಲ್ಲಿ ಯಾವ ವಿಕಾರಗಳು ಆಗುತ್ತಿರುವುದಿಲ್ಲ. ನಾವು ಅಹಂಕಾರಕ್ಕೂ ಅದರ ವಿಕಾರಗಳಿಗೂ ಸಾಕ್ಷಿಯಾಗಿರುತ್ತೇವೆ. ಆದ್ದರಿಂದ ಅಹಂಕಾರದ ಕರ್ತೃತ್ವ ಭೋಕ್ತೃತ್ವಗಳು ನಮ್ಮಲ್ಲಿ ಭ್ರಾಂತಿಯಿಂದ ಆರೋಪಿತವಾಗಿರುವುವೇ ಹೊರತು ನಿಜವಾಗಿ ನಮ್ಮ ಸ್ವರೂಪದಲ್ಲಿ ಅವು ಇರುವುದಿಲ್ಲ. ಬಂಧ ಮೋಕ್ಷ ವ್ಯವಹಾರಕ್ಕೂ ಇದೇ ಕಾರಣವನ್ನು ಹೇಳಬಹುದೆಂಬುದು ಈಗ ಸ್ಪಷ್ಟವಾಗುತ್ತದೆ. ಗುರುಗಳೇ, ಕೊಡ್ಲಿ ಎಕ್ಸಾಂಪಲ್ ಅರ್ಥ ಆಗ್ಲಿಲ್ಲ ಗುರುಗಳೇ ನಂಗೆ. ಕೊಡ್ಲಿ ಹೇಗೆ ಬೇರೆ ಕೈ ಓಡಾಡ್ಸ್ಕೋ, ಅದೇ ಕೈ ಓಡಾಡುತ್ತೆ. ಆದ್ರೆ ಅಹಂಕಾರ ಆಭಾಸ ಅಷ್ಟೇ, ಕ್ರಿಯೆ ಮಾಡುತ್ತೆ ಇರೋದು, ಕ್ರಿಯೆ ಮಾಡಿ ತೋರುತ್ತೆ. ಅದು ಅಭಿಮಾನ ಪಟ್ಕೊಂಡು ಕ್ರಿಯೆಯನ್ನು ಅನ್ಕೋತೀವಿ. ನಿಜವಾಗಿ ಅಲ್ಲೂ ನಮಗೆ ಸ್ವಲ್ಪ ಕ್ರಿಯೆ ಇಲ್ಲ. ಅದು ಅಹಂಕಾರವೂ ನಾವಲ್ಲ, ಅಹಂಕಾರಕ್ಕೂ ಸಾಕ್ಷಿಯಾಗಿರುವ ನಮ್ಮ ಸ್ವರೂಪದಲ್ಲಿ ಅದಿಲ್ಲ. ಅಹಂಕಾರದಲ್ಲೇ ಆ ಕ್ರಿಯೆ ಬರೀ ತೋರಿಕೆ.
ಅಹಂಕಾರದ್ದು ನಿಜವಾದ ಕ್ರಿಯೆ ಇಲ್ಲ, ಕೊಡ್ಲಿ ತರಹ ಓಡಾಡಲ್ಲ, ಆಭಾಸ ಅದು. ಅದು ಅಹಂಕಾರಕ್ಕೂ ಸಾಕ್ಷಿಯಾದ ಸ್ವರೂಪದಲ್ಲಿ ಅದೇನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಹಂಕಾರಕ್ಕೂ ನಮಗೂ ಅಜ್ಞಾನದಿಂದಾಗಿರುವ ಸಂಬಂಧದಿಂದಲೇ ನಮಗೆ ಕ್ರಿಯಾಕಾರಕ ಫಲರೂಪವಾದ ಕರ್ಮಬಂಧವು ಜ್ಞಾತೃಜ್ಞಾನ ಜ್ಞೇಯ ರೂಪವಾದರೆ ದ್ವೈತ ಜ್ಞಾನ ಬಂಧವೂ ಗಂಟು ಬಿದ್ದಿರುವುವು. ಆದ್ದರಿಂದ ವೇದಾಂತ ಶ್ರವಣಾದಿಗಳಿಂದ ಆ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದರ ಮೂಲಕ ಈ ಬಂಧದ ಬಿಡುಗಡೆಯಾಗಬೇಕಾಗಿದೆ ಎಂಬುದು ವ್ಯವಹಾರ ದೃಷ್ಟಿಯಿಂದ ಸರಿಯೇ ಆಯಿತು. ಆದರೆ ಪರಮಾರ್ಥ ದೃಷ್ಟಿಯಿಂದ ನೋಡುವಾಗ ಅಹಂಕಾರದ ಸಂಬಂಧವೇ ನಮಗಿಲ್ಲವಾದ್ದರಿಂದ ನೋಡಿ, ನಮ್ಮ ಸ್ವರೂಪಕ್ಕೆ ಬಂಧವಾಗಲಿ ಮೋಕ್ಷವಾಗಲಿ ಇರುವುದೇ ಇಲ್ಲ. ಅದು ಹೋಗಬೇಕಾದ ಬಂಧವಿಲ್ಲ, ಬರಬೇಕಾದ ಮೋಕ್ಷವೂ ಇಲ್ಲ, ಅದು ಕೂಡ ಅಧ್ಯಾರೋಪವೇ. ಆದ್ದರಿಂದ ಬಂಧ, ಸಾಧಕ, ಸಾಧನ, ಮೋಕ್ಷ ಮುಂತಾದ ಭೇದವೂ ಪರಮಾರ್ಥ ದೃಷ್ಟಿಯಿಂದ ಇಲ್ಲವೆಂಬುದೇ ಪರಮ ಸಿದ್ಧಾಂತವಾಗುವುದು. ಇದು ಯಾರಿಗೂ ಅನಿಷ್ಟವಲ್ಲ. ಏಕೆಂದರೆ ಪರಮಾರ್ಥ ದೃಷ್ಟಿಯಲ್ಲಿ ಇಷ್ಟಾನಿಷ್ಟಗಳು ಯಾವುವೂ ಇರುವುದಿಲ್ಲ. ಇಷ್ಟಾನಿಷ್ಟಗಳ ಪ್ರಾಪ್ತಿಗಾಗಲಿ ಪರಿಹಾರಕ್ಕಾಗಲಿ ಪ್ರಯತ್ನಿಸುವವರು ಯಾರೂ ಇರುವುದಿಲ್ಲ. ಪರಮಾತ್ಮನೊಬ್ಬನೇ ಇದ್ದುಕೊಂಡಿರುತ್ತಾನೆ. ಆಕ್ಷೇಪ: ಅಹಂಕಾರದಲ್ಲಿರುವ ಕರ್ತೃತ್ವ ಭೋಕ್ತೃತ್ವಗಳು ಆತ್ಮನಲ್ಲಿ ಆರೋಪಿತವಾಗಿರುವವೆಂದು ಹೇಳಿದರೆ ಅಹಂಕಾರವು ಚೇತನವೆಂದಂತಾಗುವುದಿಲ್ಲವೇ? ಸಮಾಧಾನ: ನಿಜವಾಗಿ ನೋಡಿದರೆ ಆತ್ಮನು ನಿತ್ಯ ಮುಕ್ತನಾಗಿರುವುದರಿಂದ ಅವನಲ್ಲಿ ಹೇಗೆ ಕರ್ತೃತ್ವವಿಲ್ಲವೋ ಅದರಂತೆ ಅಹಂಕಾರವು ನಿತ್ಯ ಜಡವಾಗಿರುವುದರಿಂದ ಅದಕ್ಕೂ ಕರ್ತೃತ್ವಾದಿಗಳಿರುವುದಿಲ್ಲ. ಆದರೂ ವ್ಯವಹಾರ ದೃಷ್ಟಿಯಲ್ಲಿ ಕರ್ತೃತ್ವವು ತೋರುವಾಗ ಅಹಂಕಾರದಲ್ಲಿ ಮಾತ್ರ ಮಾರ್ಪಾಡಾಗುತ್ತಿರುವುದರಿಂದಲೂ ಆತ್ಮನಲ್ಲಿ ಯಾವ ಮಾರ್ಪಾಡು ಆಗುವುದಿಲ್ಲವಾದ್ದರಿಂದಲೂ ಸ್ಥೂಲ ದೃಷ್ಟಿಯಿಂದ ಅಹಂಕಾರವನ್ನು ಕರ್ತೃವೆಂದು ಇಲ್ಲಿ ಹೇಳಿರುತ್ತದೆ. ಕರ್ತೃತ್ವ ಯಾರಿಗಾರು ಎಲ್ಲಿಗಾರು ಹೊಂದಿಸ್ಬೇಕು ಅಂದ್ರೆ ಅಹಂಕಾರಕ್ಕೆ ಹಾಕಬೇಕು. ಹೀಗಾಗಿ ಬರೀ ಅಹಂಕಾರ ಅಚೇತನ, ಬರೀ ಆತ್ಮನ ನಿರ್ವಿಕಾರ. ಆತ್ಮನಿಗೂ ಇಲ್ಲ ಕರ್ತೃತ್ವ, ಅಹಂಕಾರಕ್ಕೂ ಇಲ್ಲ. ಎಲ್ಲಾದ್ರೂ ಇರ್ಬೇಕಲ್ಲ, ಯಾರಿಗಾದ್ರೂ ಇರ್ಬೇಕಲ್ಲ ಅಂದ್ರ ಆ ಕೇಳುವವರ ದೃಷ್ಟಿಯಿಂದ ಎಲ್ಲೋ ಇದಾಗಿ ಇಟ್ಕೊಂಡಿರೋದ್ರಿಂದ ಆ ಅಹಂಕಾರದಲ್ಲಿ ಇದೆಯಪ್ಪ ಅಂತ ಒಂದು ಉತ್ತರವೇ ಹೊರತು ನಿಜವಾಗಿ ಅಹಂಕಾರಕ್ಕೂ ಕರ್ತೃತ್ವ ಇಲ್ಲ. ಯಾರು ಕರ್ತೃತ್ವ ಅನ್ನೋದೇ ಅವಿದ್ಯಾ ಕಲ್ಪಿತ. ಕರ್ತೃತ್ವ ಇಲ್ಲೇ ಇಲ್ಲ, ಭ್ರಾಂತಿ. ಅದು ಹಾವು ಹೇಗೆ ಭ್ರಾಂತಿಯೋ ಕರ್ತೃತ್ವ ಭ್ರಾಂತಿ, ಭಕ್ತೃತ್ವ ಭ್ರಾಂತಿ, ಸಂಸಾರಿತ್ವ ಭ್ರಾಂತಿ, ಎಲ್ಲವೂ ಭ್ರಾಂತಿ ಇರೋದ್ರ ಅದ್ವೈತಾತ್ಮ ಸ್ವರೂಪ ಒಂದೇ ಪರಮಾರ್ಥ. ಅರ್ಥ ಮಾಡ್ಕೋದೇ ಇದ್ರೆ ಇದೆಲ್ಲ ಕಾಣುತ್ತಲ್ಲ, ತೋರುತ್ತಲ್ಲ, ಇದೆಯಲ್ಲ, ಅನುಭವಿಸ್ತಾ ಇದೆಯಲ್ಲ, ಒದ್ದಾಡ್ತಾ ಇದೆಯಲ್ಲ, ಏನು ಹೇಳ್ತೀರ ಅಂತೇಳಿ ರಾಂಗ್ ಕೂಗಾಡ್ತಾರೆ ಅಷ್ಟೇ. ಅದು ಅಭಿಮಾನ ಹಾಗೆ ಮಾಡಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಒಂದವಸ್ಥೆಯಿಂದ ಮತ್ತೊಂದು ಅವಸ್ಥೆಗೆ ಹೋಗುತ್ತಲೂ ಆಕ್ಷೇಪ. ಆತ್ಮನು ಒಂದವಸ್ಥೆಯಿಂದ ಮತ್ತೊಂದವಸ್ಥೆಗೆ ಹೋಗುತ್ತಲೂ ತನಿನಿದ್ರೆಗೆ ಹೋಗುವಾಗ ಅಹಂಕಾರಾದಿಗಳನ್ನು ಬಿಡುತ್ತಲೂ ಎಚ್ಚರಕ್ಕೆ ಬರುವಾಗ ಮತ್ತೆ ತೆಗೆದುಕೊಳ್ಳುತ್ತಲೂ ಇರುವನಲ್ಲ. ಅಷ್ಟು ಮಟ್ಟಿನ ಕರ್ತೃತ್ವವನ್ನಾದರೂ ಅವನಲ್ಲಿ ಒಪ್ಪಬೇಕಲ್ಲವೇ? ಇಲ್ಲ, ಇದೆಲ್ಲ ಸಿದ್ಧಾಂತವೂ ಇದೆ. ಅಲ್ಲಿ ಇರಲ್ಲ, ಇಲ್ಲಿ ಬರುತ್ತೆ ಅಂದ್ರೆ ಆಗ ಬಂದು ಹೋಗಿ ಮಾಡುತ್ತೆ ಅಂದ್ರೆ ಅದು ನಿಜವಾದ ಸ್ವರೂಪ ಅಲ್ಲ. ಅಪಯನ್ನ ಬಂದು ಹೋಗಿ ಮಾಡೋದು ಯಾವುದು ನಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ. ಇದೇ ಹೇಳ್ತಾ ಇದೆ, ಅಹಂಕಾರ ನಿಮ್ಮ ಸ್ವರೂಪಕ್ಕೆ ಸೇರಿದ್ದಲ್ಲ, ಅಲ್ಲಿರಲ್ಲ, ಇಲ್ಲಿ ಬಂದೇ ಬರುತ್ತೆ. ಅಷ್ಟು ಮಟ್ಟಿಗೆ ಇರಬೇಕಲ್ಲ ಅಂತ ಅದನ್ನೇ ಹೇಳ್ಕೊತಾ ಇದ್ದಾರೆ ಪೂರ್ವಪಕ್ಷಿ. ಸಮಾಧಾನ: ಆತ್ಮನು ಎಲ್ಲಿಗೂ ಹೋಗುವುದಿಲ್ಲ, ಎಲ್ಲಿಗೂ ಬರುವುದಿಲ್ಲ. ನಿದ್ದೆಗೆ ಹೋಗಲ್ಲ, ಕನಸಿಗೆ ಹೋಗಲ್ಲ. ಆತ್ಮನ ಮುಂದೆ ತೋರ್ಕೊಳ್ಳುತ್ತೆ. ಆತ್ಮನ ಇದ್ರೆ ನಿದ್ದೆ ಇದ್ದ, ಆತ್ಮ ಪ್ಲಸ್ ತೋರದೆ ಅದು ಕನಸೋ ಎಚ್ಚರ ತೋರಿಸ್ಕೊಳ್ತೆ. ಯಾವುದನ್ನೂ ಹಿಡಿಯುವುದಿಲ್ಲ, ಯಾವುದನ್ನೂ ಬಿಡುವುದಿಲ್ಲ. ಆಕಾಶದಲ್ಲಿ ಮೋಡಗಳು ಬಂದರೂ ಹೋದರೂ ಆಕಾಶವು ಹೇಗೆ ತನ್ನ ಸ್ವರೂಪದಿಂದಲೇ ಸ್ವಚ್ಛವಾಗುತ್ತಿರುವುದೋ ಅದರಂತೆಯೇ ಅಹಂಕಾರಾದಿಗಳು ಮಾಯೆಯಿಂದ ತೋರಿಕೊಂಡರೂ ಮೈಗರೆದರೂ ತನ್ನಲ್ಲಿ ಯಾವುದೊಂದೂ ಮಾರ್ಪಾಡಿಲ್ಲದೆ ಅತ್ಯಂತ ಸ್ವಚ್ಛವಾದ ಚೈತನ್ಯ ಸ್ವರೂಪದಿಂದ ಇದ್ದುಕೊಂಡಿರುತ್ತಾನೆ. ಅವಸ್ಥೆಗಳಲ್ಲಿ ತೋರುವ ಅಹಂಕಾರಾದಿಗಳು ಪರಮಾರ್ಥವಲ್ಲವೆಂಬುದನ್ನು ಮತ್ತೆ ಮತ್ತೆ ಹೇಳಿರುತ್ತೇವೆ. ಅದನ್ನು ಲಕ್ಷ್ಯದಲ್ಲಿಟ್ಟರೆ ಆತ್ಮನಲ್ಲಿ ಯಾವ ಕರ್ತೃತ್ವಾದಿಗಳೂ ಕಾಣಿಸುವುದಿಲ್ಲ. ಆದ್ದರಿಂದ ನಾನು ಶಿವನು. ಹೀಗೆ ಹಗ್ಗದ ಹಾವಿನ ದೃಷ್ಟಾಂತ
ಕನಸಿನ ದೃಷ್ಟಾಂತ, ಕನ್ನಡಿಯ ಪ್ರತಿಬಿಂಬದ ದೃಷ್ಟಾಂತ, ಈ ಮೂರನ್ನೂ ಒಂದುಗೆ ಮಾಡಿಕೊಂಡು ಆತ್ಮನಿಗೆ ಅನ್ವಯಿಸಿಕೊಂಡು ನೋಡಿದರೆ ನಮ್ಮಲ್ಲಿ ಯಾವ ಜೀವತ್ವವಾಗಲಿ ಜಗತ್ತಾಗಲಿ ಇರುವುದಿಲ್ಲವೆಂದು ಸ್ಪಷ್ಟವಾಗುತ್ತದೆ. ಈ ಅರಿವು ದೃಢವಾದಂತೆಲ್ಲ ನಿತ್ಯ ಶುದ್ಧ ಪರಿಪೂರ್ಣನೂ ಅದ್ವಿತೀಯನೂ ಸಚ್ಚಿದಾನಂದ ಸ್ವರೂಪನೂ ಆದ ಪರಮಶಿವನೇ ನಾನು ಎಂಬ ಅರಿವು ದೃಢವಾಗುವುದು. ಈ ಅರಿವಿನ ಬೆಂಬಲವಿದ್ದವರಿಗೆ ಅಂಜಿಕೆಯು ತೊಲಗುವುದು, ಧೈರ್ಯವು ಉಕ್ಕುವುದು, ಸ್ವೇಚ್ಛಾಚಾರವು ತಪ್ಪುವುದು, ವಿವೇಕವು ಇಮ್ಮಡಿಸುವುದು. ಧಾರ್ಮಿಕ ಪ್ರವೃತ್ತಿಯು ಸ್ವಾಭಾವಿಕವಾಗುವುದು ಬಿಟ್ಬಿಟ್ರೆ ಆಮೇಲೆ ಅವಿವೇಕವು ನೀಗುವುದು, ವಿವೇಕವು ಇಮ್ಮಡಿಸುವುದು, ಅನ್ಯಾಯ, ಹಿಂಸೆ, ಕಳವು ಮುಂತಾದವುಗಳು ಹೆಸರಿದೆ ಓಡೋಗುತ್ತದೆ. ನ್ಯಾಯ, ಕರುಣೆ, ಸುಲಭೂತ, ಹಿತರತಿ ಮುಂತಾದ ಸದ್ಗುಣಗಳು ಬೇರೂರುಗೊಳ್ಳುವವು. ಸೋಮಾರಿತನವು ಅತ್ತ ಸಾರುವುದು, ಪರೋಪಕಾರಕ್ಕಾಗಿ ದುಡುವ ಅಭ್ಯಾಸವು ನೆಲೆನಿಲ್ಲುವುದು. ಎಲ್ಲಿಯೂ ದುಃಖವು ಕಣ್ಣಿಗೇ ಬೀಳುವುದಿಲ್ಲ. ಎಲ್ಲಿ ನೋಡಿದರೂ ಅಲ್ಲಿ ಸತ್ಯಜ್ಞಾನಾನಂದ ರೂಪನಾದ ಪರಬ್ರಹ್ಮದ ಲೀಲೆಯೇ ತೋರುತ್ತಿರುವುದು. ಆದ್ದರಿಂದ ನಾನು ಶಿವನು ಎಂಬ ಈ ಶಿವಶಂಕರವಾದ ಜ್ಞಾನವನ್ನು ಎಲ್ಲರೂ ಸಂಪಾದಿಸಿಕೊಳ್ಬೇಕೋ, ಮಸ್ಟ್ ಅಂಡ್ ಶುಡ್, ಆಪ್ಷನ್ ಅಲ್ಲ, ಎಲ್ಲರೂ ಸಂಪಾದಿಸಿಕೊಳ್ಳೇಬೇಕು. ಅದಕ್ಕಾಗಿಯೇ ಬಂದಿರೋ ನಾವು, ಅದೇ ನಮ್ಮ ಜೀವನದ ಪರಮಧ್ಯೇಯ, ಅದಕ್ಕಾಗಿಯೇ ದುಡಿದ್ದವು. ಅದು ಈ ಕೂಡಲೇ ದಕ್ಕದಿದ್ದರೂ ಅದಕ್ಕೆ ತಕ್ಕ ಯೋಗ್ಯತೆಯನ್ನುಂಟು ಮಾಡಿಕೊಳ್ಳುವುದಕ್ಕಾದರೂ ಪ್ರಯತ್ನ ಮಾಡುತ್ತಿರಬೇಕೋ. ನಾಳೆ ವೇದಾಂತ ಬಾಲಬೋಧೆ ಪುಸ್ತಕ ಇದೆ, ಅದನ್ನು ತಗೊಂಬನ್ನಿ, ಬಹಳ ಚೆನ್ನಾಗಿದೆ ಪುಸ್ತಕ.